ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಕ್ತಿಶಾಲಿಯಾಗಿರುವಂಥ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಅಮಾವಾಸ್ಯೆ, ಆ ಅಮಾವಾಸ್ಯೆಗೆ ಏನಂತ ಕರೀತಾರೆ, ಆ ಅಮಾವಾಸ್ಯೆ ದಿವಸ ನಾವೇನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ನಾವು ಆವತ್ತಿನ ದಿವಸ ಯಾವ ನಿಯಮವನ್ನು ಪಾಲನೆಯನ್ನು ಮಾಡಬೇಕು, ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಈ ಅಮಾವಾಸ್ಯೆಗೆ ಮೌನಿ ಅಮಾವಾಸ್ಯೆ ಅಂಥೇಳಿ ಕರೀತಾರೆ. ಮೌನಿ ಅಮಾವಾಸ್ಯೆ, ಮಾಘ ಅಮಾವಾಸ್ಯೆ ಕೂಡ ಅಂಥೇಳಿ ಕರೀತಾರೆ. ಈ ಒಂದು ಮಾಘ ಅಮಾವಾಸ್ಯೆ ದಿವಸ ಏನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು, ಯಾವ ಒಂದು ಕಾರ್ಯಗಳನ್ನು ಮಾಡಬೇಕು, ಅದರಿಂದ ನಮಗೇನೆಲ್ಲ ಒಂದು ಒಳಿತನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಈ ಒಂದು ಅಮಾವಾಸ್ಯತೆ ತತಿ ಅನ್ನೋವಂಥದ್ದು ಯಾವಾಗ ಪ್ರಾರಂಭವಾಗುತ್ತೆ, ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋವಂಥದ್ದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಪೂರ್ತಿ ಪ್ರಮಾಣದ ಅಮಾವಾಸ್ಯೆ ಇರೋವಂಥದ್ದು ಯಾವ ದಿನ ಇದೆ, ನಮ್ಮ ಮನೆಯಲ್ಲಿ ಅವತ್ತಿನ ದಿವಸ ಏನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಅಮಾವಾಸ್ಯೆ ಶಕ್ತಿಶಾಲಿಯಾಗಿರುವಂಥ ಈ ಅಮಾವಾಸ್ಯೆ ದಿವಸ ನೀವು ಖಂಡಿತವಾಗ್ಲೂ ಮನೆಗೆ ದೃಷ್ಟಿ ತೆಗೆಯೋದಾಗಿರ್ಬೋದು, ದೃಷ್ಟಿ ನಿವಾರಿಸೋದಾಗಿರ್ಬೋದು. ನಿಮ್ಮ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವ್ರಿಗೆ ಕೆಂಪು ನೀರಿನ ಒಂದು ದೃಷ್ಟಿ ತೆಗೆಯೋದಾಗಿರಬಹುದು. ಮತ್ತು ಮನೆಗೆ ಅಷ್ಟೇ ಲಿಂಬೆಹಣ್ಣಿನ ದೃಷ್ಟಿ ತೆಗೆಯೋದಾಗಿರ್ಬೋದು. ಇಲ್ಲ ಅಂತಂದರೆ ಯಾವುದನ್ನ ಶಕ್ತಿ ದೇವತೆಗಳು ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿಂದ ಲಿಂಬೆಹಣ್ಣು ಮೆಣಸಿನ್ಕಾಯಿ ತಂದು ಕಟ್ಟೋದಾಗಿರ್ಬೋದು, ಲಿಂಬೆಹಣ್ಣು ತಂದು ಕಟ್ಟೋದಾಗಿರ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ನಮ್ಮ ಮನೆಗೆ ಒಂದು ರೀತಿಯಾಗಿ ಒಳ್ಳೆಯದನ್ನುವಂಥದ್ದಾಗುತ್ತೆ, ದೃಷ್ಟಿ ದೋಷ ಅನ್ನೋವಂಥದ್ದು ನಿವಾರಣೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಅವತ್ತಿನ ತಪ್ಪದಿರನೇ ನೀವು ಈ ಒಂದು ಅಮಾವಾಸ್ಯೆ ದಿವಸ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ. ದೊಡ್ಡವರು ಚಿಕ್ಕವರು ಎಲ್ಲ ಈ ಒಂದು ಅಮಾವಾಸ್ಯೆಯ ಮಹತ್ವವೇನು ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಅಮಾವಾಸ್ಯೆ ದಿವಸ ನಾವು ನದಿ ಸ್ನಾನವನ್ನು ಮಾಡಬೇಕು. ಯಾವ ರೀತಿ ನದಿಗಳಂತಂದರೆ ಸಂಗಮವಾಗುತ್ತೆ ನೋಡಿ, ಒಂದು ನದಿಯಿಂದ ಇನ್ನೊಂದು ನದಿಗೆ ಸೇರೋ ಅಂಥ ಒಂದು ಸಂಗಮ ಆಗೋ ಅಂಥ ಒಂದು ನದಿ ಸ್ನಾನವನ್ನು ಮಾಡೋದ್ರಿಂದ ನಮ್ಮದು 7 ಜನ್ಮಗಳ ಪಾಪ ಅನ್ನೋವಂಥದ್ದು ಕಳೆಯುತ್ತೆ, ಪುಣ್ಯ ಪ್ರಾಪ್ತಿ ಅನ್ನೋವಂಥದ್ದು ನಮಗೆ ಆಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗಾಗಿ ಈ ಒಂದು ಮಾಘ ಸ್ನಾನ ತುಂಬ ಅಂದರೆ ತುಂಬ ಮುಖ್ಯವಾಗಿರುವಂಥದ್ದು. ಈ ಅಮಾವಾಸ್ಯೆ ದಿವಸ ಪಿತೃ ಕಾರ್ಯಗಳನ್ನು ಸಹ ಮಾಡ್ತಾರೆ. ಈ ಅಮಾವಾಸ್ಯೆ ದಿವಸ ಈ ಒಂದು ಹಿರಿಕರಿಗೆ ತರ್ಪಣ ಬಿಡೋದಾಗಿರ್ಬಹುದು, ಅವ್ರಿಗೆ ಪೂಜೆಗಳನ್ನು ಸಲ್ಲಿಸೋದಾಗಿರಬಹುದು. ಈ ರೀತಿಯಾಗಿ ಹಿರಿಯರ ಕಾರ್ಯಗಳನ್ನು ಮಾಡ್ತಾರೆ. ಅದರಿಂದ ಕೂಡ ನಿಮಗೆ ಪಿತೃದೋಷ ಅನ್ನುವಂಥದ್ದು ನಿವಾರಣೆ ಆಗುತ್ತೆ, ಪಿತೃಗಳ ಆಶೀರ್ವಾದ ಅನ್ನೋವಂಥದ್ದು ಸಿಗೋವಂಥದ್ದು. ತುಂಬ ಜನ ಈ ಅಮಾವಾಸ್ಯೆಗೂ ಕೂಡ ಒಂದು ಪಿತೃಗಳಿಗೆ ತರ್ಪಣವನ್ನು ಬಿಡುವಂಥದ್ದನ್ನು ಮಾಡ್ತಾರೆ. ತರ್ಪಣವನ್ನು ಬಿಟ್ಟು ಆ ನದಿ ಸ್ನಾನವನ್ನು ಕೂಡ ಮಾಡ್ಕೊಂಡು ಬರ್ತಾರೆ. ಕೆಲವೊಬ್ಬರು ಮನೆಗಳಲ್ಲಿ ಇದು ಸಂಪ್ರದಾಯ ಆಗಿರುತ್ತೆ. ಈ ಒಂದು ಮೌನಿ ಅಮಾವಾಸ್ಯೆ ದಿವಸ ನಾವು ಯಾವ ರೀತಿಯಾಗಿ ಮನೆಯಲ್ಲಿ ಇರಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ನೋಡಿ, ಇದು ಒಂದು ವ್ರತದ ರೀತಿಯಲ್ಲಿ ಆಗುತ್ತೆ. ಇದೇನು ಅಂದರೆ ನಾವು ಮುಖ್ಯವಾಗಿ ಮೌನಿ ಅಮಾವಾಸ್ಯೆ ಅಂದರೆ ಮಾತಾಡೋದಕ್ಕೆ ಹೋಗಬಾರ್ದು. ನೀವು ಇಲ್ಲ ಮೌನವಾಗಿದ್ದು, ನಾವು ಮೌನವಾಗಿ ಯಾರ ಜೊತೆಗೂ ಅಷ್ಟೇ ಸ್ವಲ್ಪ ಕೂಡ ನೀವು ಮಾತಾಡಬಾರ್ದು. ಇಲ್ಲ ನಮ್ಮ ಕೈಯಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಮನೆಯಲ್ಲಿ ಅವತ್ತು ಆದಷ್ಟು ಮಾತನ್ನು ಕಡಿಮೆ ಆಡಬೇಕು. ಯಾರ ಜೊತೆಗೂ ಅಷ್ಟೇ ವಿನಾಕಾರಣ ಜಗಳಗಳು ಮಾಡೋದಾಗಿರಬಹುದು, ಮನೆಯಲ್ಲಿ ಗಲಾಟೆಗಳು ಮಾಡ್ಕೊಡೋದಾಗಿರಬಹುದು, ಆ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಸಾಧ್ಯವಾಗಿ ನೀವು ಮೌನವಾಗಿ ಇರೋದಕ್ಕೆ ಪ್ರಯತ್ನವನ್ನು ಪಡಿ. ಆ ಮೌನವಾಗಿ ಇರೋದ್ರಿಂದ ಕೂಡ ನಿಮಗೆ ಅದರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊತೀರಿ. ಇಲ್ಲ ನಾವು ವ್ರತದ ರೀತಿಯಲ್ಲಿ ಮಾಡ್ತೀವಿ ಅನ್ನೋದಾದರೆ ನಿಮಗೆ ಮನೆಗೆ ಒಂದು ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿ ಅನ್ನುವಂಥದ್ದು ಸದಾಕಾಲ ನೆಲೆಸಿರುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಲಕ್ಷ್ಮೀ ನಾರಾಯಣನನ್ನು ಇವತ್ತಿನ ದಿವಸ ನೀವು ಆರಾಧನೆಯನ್ನು ಮಾಡಿ, ವಿಷ್ಣುವನ್ನು ಆರಾಧನೆಯನ್ನು ಮಾಡಿ, ತುಂಬ ಅಂದರೆ ತುಂಬ ನಿಮಗೆ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಫಲಗಳನ್ನುವಂಥದ್ದು ನಿಮಗೆ ಸಿಗೋವಂಥದ್ದು. ಹಾಗಾಗಿ ಇಲ್ಲ ನಾವು ವ್ರತವನ್ನು ಮಾಡ್ತೀವಿ ಅಂದರೆ ಅವತ್ತಿನ ದಿವಸ ನೀವು ವ್ರತ ಮಾಡೋವಂಥವ್ರು ಸ್ನಾನವನ್ನು ಮಾಡಿ ನಿಮ್ಮ ಒಂದು ದೇವರ ಮನೆಗೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ದೇವಸ್ಥಾನಕ್ಕೆ ಹೋಗಿ ಕೂಡ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನೀವು ಮನೆಯಲ್ಲೇ ಇದ್ದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಅವತ್ತಿನ ದಿವಸ ಉಪವಾಸ ಇದ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲ ನಮ್ಮ ಕೈಯಲ್ಲಿ ಉಪವಾಸ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಖಂಡಿತವಾಗ್ಲೂ
ಮೌನವಾಗಿ ಇದ್ದು ಉಪವಾಸ ಇದ್ದು ಸಂಜೆಗೆ ನೀವು ಆ ಒಂದು ಉಪವಾಸವನ್ನು ಆಚರಣೆಯನ್ನು ಬಿಡೋ ಅಂಥದ್ದು. ಇಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಆಗಲ್ಲ ಅನ್ನೋ ಅಂಥವ್ರು ಖಂಡಿತವಾಗ್ಲೂ ನೀವು ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯೋ ಅಷ್ಟು ಸಾಧ್ಯವಾಗಿ ನೀವು ಮೌನವಾಗಿರೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನೋ ಅಂಥದ್ದು ಆಗುತ್ತೆ. ಈ ಮೌನಿ ಅಮಾವಾಸ್ಯೆ, ಮಾಘ ಅಮಾವಾಸ್ಯೆ, ತತಿ ಯಾವಾಗ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಅಮಾವಾಸ್ಯೆ ತತಿ ನೋಡೋಣ ಬನ್ನಿ. ನೋಡಿ, 18ನೇ ತಾರೀಕು ನಮಗೆ ಅಮಾವಾಸ್ಯೆ ಪ್ರಾರಂಭವಾಗ್ತಾ ಇರೋವಂಥದ್ದು 12 ಗಂಟೆ 3 ನಿಮಿಷಕ್ಕೆ ಜನವರಿ 18, 2026 ಪ್ರಾರಂಭವಾಗುತ್ತೆ. ಎಂಡ್ ಆಗೋವಂಥದ್ದು 1 ಗಂಟೆ 21 ನಿಮಿಷಕ್ಕೆ ಎಂಡ್ ಆಗೋವಂಥದ್ದು. ನಮಗೆ ಪೂರ್ಣ ಪ್ರಮಾಣದ ಒಂದು ಮೌನಿ ಅಮಾವಾಸ್ಯೆ ಬಂದು 18ನೇ ತಾರೀಕು ಭಾನುವಾರ ಇರುತ್ತೆ. ಖಂಡಿತವಾಗ್ಲೂ ಆವತ್ತಿನ ದಿವಸ ನೀವು ಪೂರ್ಣ ಪ್ರಮಾಣದ ಇರುತ್ತಲ್ವ ಅಮಾವಾಸ್ಯೆ ದಿವಸ ನಿಮಗೆ ರಾಹು ಕಾಲ ಒಂದನ್ನು ಬಿಟ್ಟು ಯಾವಾಗ ಬೇಕಾದರೂ ನೀವು ಆ ಫುಲ್ ಡೇಯಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡೋದಾಗಿರಬಹುದು, ದೇವಸ್ಥಾನಗಳಿಗೆ ಹೋಗೋದಾಗಿರಬಹುದು. ರಾಹು ಕಾಲವನ್ನು ಹೊರತುಪಡಿಸಿ ಮಿಕ್ಕಿರೋ ಟೈಮಲ್ಲೆಲ್ಲ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ನಿಮ್ಮ ಪಿತೃಗಳನ್ನು ಕೂಡ ನೀವು ಆವತ್ತಿನ ದಿವಸ ಸ್ಮರಿಸಿ ಪೂಜೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ಟೇಕ್ ಕೇರ್. ಬಾಯ್.